ಮಿಶ್ರಿಕೋಟಿ ಗ್ರಾಮದಲ್ಲಿ 2 ಕೋಟಿ ಅನುದಾನದಲ್ಲಿ ಸಿಸಿ ರಸ್ತೆಯನ್ನು ಮಂಜೂರಾಗಿದ್ದು ಆ ಸಿಸಿ ರಸ್ತೆ ಮಂಜೂರು ಆದ ಕಾಮಗಾರಿ ಪ್ರಾರಂಭ ಆಗಿದೆ. ಆ ರಸ್ತೆಯನ್ನು ಮಾಡೋ ಸಮಯದಲ್ಲಿ ಕೆಲವೊಂದು ಮನೆಗಳು ಒತ್ತುವರಿ ಮಾಡಿದ್ದಾರೆ. ಒಂದು 2 ಫೀಟ್ 3 ಫೀಟ್ ಜನ ಒತ್ತುವರಿ ಮಾಡಿದ್ದಾರೆ. ಈಗಾಗಲೇ ಗ್ರಾಮ ಪಂಚಾಯತಿ PD ಅವರು ಅವರಿಗೆ ನೋಟಿಸ್ ಕೂಡ 2 ಸಲ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಈ ರಸ್ತೆ ಮಾಡುವ ಉದ್ದೇಶ ಸಲುವಾಗಿ ಸಿಸಿ ರಸ್ತೆ ಮಾಡುವ ಉದ್ದೇಶ ಸಲುವಾಗಿ ಏನು ಒತ್ತುವರಿ ಮಾಡಿದ್ದಾರೆ ಆ ಒತ್ತುವರಿಯನ್ನು ತೆರವು ಮಾಡಿ ರಸ್ತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. PW AW ಅವರು ಕೂಡ ಇಲ್ಲೇ ಇದ್ದಾರೆ. ಈಗಾಗಲೇ ರಸ್ತೆ ಪ್ರಾರಂಭ ಆಗಿದೆ. ಕೆಲವೊಂದು ಮನೆಗಳು ಒತ್ತುವರಿ ಆಗಿ ಮಾಡಿದ್ದರಿಂದ ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ದಾರೆ. ಪಂಚಾಯತಿಯಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ತೆರವು ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಗ್ರಾಮ ಪಂಚಾಯತಿಯವರು ಆಲ್ರೆಡಿ 2 ನೋಟಿಸನ್ನು ಕೊಟ್ಟಿದ್ದಾರೆ. ಅವರಿಗೆ 2 ನೋಟಿಸ್ ಕೊಟ್ಟು ಸುಮಾರು ಒಂದು 2, 3, 4 ಸಲ ಎಲ್ಲ ಸಾರ್ವಜನಿಕ ಕರೆಸಿ ಸಭೆ ಕೂಡ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕ ಅಭಿಪ್ರಾಯ ಪ್ರಕಾರ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ ಒತ್ತುವರಿಯಿಂದ ತೆರವು ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ, ಈಗ ಆಲ್ರೆಡಿ ನೋಟಿಸ್ ಅವರು ರಿಪ್ಲೈ ಕೊಟ್ಟಿದ್ದಾರೆ. ರಿಪ್ಲೈ ಕೊಟ್ಟಂತ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇಷ್ಟು ಒತ್ತುವರಿ ಆಗಿದೆ ಅಂತೇಳಿ ಗ್ರಾಮ ಪಂಚಾಯತಿಯವರು ಸರ್ವೆ ಕೂಡ ಮಾಡಿದ್ದಾರೆ. ಆ ಸರ್ವೆ ಜನಕ್ಕೆ ಹೇಳಿದ್ದಾರೆ, ಇಷ್ಟು ಸರ್ವೆ ಆಗಿದೆ, ಇಷ್ಟು ಒತ್ತುವರಿ ಆಗಿದೆ, ಸುಮಾರು ಮೀಟಿಂಗ್ ಮಾಡಿದ್ದಾರೆ, ಇಷ್ಟು ಒತ್ತುವರಿ ಆಗಿದೆ. ಊರ ಜನರೆಲ್ಲ ಕೂಡ ಇದು ಅಭಿಪ್ರಾಯ ಪಡೆದುಕೊಂಡು ಒತ್ತುವರಿ ಆಗಿದ್ದನ್ನು ಮಾತ್ರ ಅವ್ರು ತೆರವು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಯವರು. ಗ್ರಾಮ ಪಂಚಾಯತಿಯವರು ಅದನ್ನ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಒತ್ತುವರಿ ಆಗಿರುತ್ತೆ ತಿಳ್ಕೊಂಡೇ ಅವ್ರು ಸರ್ವೆ ಮಾಡಿ ಒತ್ತುವರಿಯನ್ನ ತೆರವು ಮಾಡ್ತಾ ಇದ್ದಾರೆ. ಮಾಹಿತಿ ಕೊಟ್ಟಿದ್ದಾರೆ. ಈಗ ಗ್ರಾಮ ಪಂಚಾಯತ್ ಅವರು ಈಗ ರಸ್ತೆ ಪ್ರಾರಂಭ ಆದಾಗ ಎಲ್ಲಿ ಒತ್ತುವರಿ ಆಗಿದೆ ಅನ್ನೋದು ಅವರು ಈಗಾಗಲೇ ಫೈನಲ್ ಮಾಡಿದ್ದಾರೆ. ಯಾವ್ಯಾವ ಮನೆಗಳು ಒತ್ತುವರಿ ಆ ಮನೆಗಳು ಮಾತ್ರ ಅವರು ತೆರವು ಮಾಡ್ತಾ ಇದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.